ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಡಿಸೆಂಬರ್ 28, 2025 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಒಂದು ಚರ್ಚೆಗೆ ಮುಂಚೆ ಇರತಕ್ಕಂಥ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ ಲಾ ಎಕ್ಸಲೆನ್ಸ್ ವತಿಯಿಂದ 2026 ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಪಿಯರ್ ಆಗ್ತಕ್ಕಂತಹ ವಿದ್ಯಾರ್ಥಿಗಳಿಗೆ RRP ಪ್ರೋಗ್ರಾಮನ್ನು ಲಾಂಚ್ ಮಾಡಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಕಾಲರ್ಶಿಪ್ ಟೆಸ್ಟನ್ನು ಸಹ ನೀವು ಜನವರಿ 4ನೇ ತಾರೀಕಿನಂದು ಫೇಸ್ ಮಾಡಬೇಕಾಗುತ್ತೆ. ಈ ಒಂದು RRP ಮಾಡ್ಯೂಲ್ ನಡಿನಲ್ಲಿ ಸಬ್ಜೆಕ್ಟ್ ವೈಸ್ ಮಾಡ್ಯೂಲ್ಸ್ಗಳು ಇರುವಂಥದ್ದು. ನಿಮಗೆ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅದನ್ನು ಸಹ ತೆಗೆದುಕೊಳ್ಳುವಂಥ ಒಂದು ಆಪ್ಷನನ್ನು ಇಲ್ಲಿ ಇಟ್ಟಿದ್ದಾರೆ. ಈ ಒಂದು ಸ್ಕಾಲರ್ಶಿಪ್ ಟೆಸ್ಟಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ನ ಆಧಾರದ ಮೇಲೆ ನೀವು ಡಿಸ್ಕೌಂಟನ್ನು ಪಡೆದುಕೊಳ್ತೀರಿ. ಹೆಚ್ಚಿನ ಮಾಹಿತಿ ಬೇಕಿದ್ರೆ ಇಲ್ಲಿರುವಂಥ ನಂಬರ್ಗೆ ಕಾಲ್ ಮಾಡಿ, ಅಥವಾ ರಿಜಿಸ್ಟರ್ ಮಾಡ್ತೀನಿ ಅನ್ನುವಂಥ ಒಂದು ಇಚ್ಛೆ ಇದ್ದರೆ ಇಲ್ಲಿರುವಂಥ QR ಕೋಡ್ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದಾಗಿದೆ. ಹಾಗಿದ್ರೆ ಇವತ್ತಿನ ಒಂದು ಚರ್ಚೆ ನಡೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ ಅಂತ ಗಮನ ಹರಿಸುವಂಥದ್ದಾದರೆ, ಮೊದಲ ಆರ್ಟಿಕಲ್ ನಡೆಯಲ್ಲಿ ಫೇಕ್ ಆ್ಯಂಟಿ ರೆಬೀಸ್ ವ್ಯಾಕ್ಸಿನ್ ಪುಲ್ಡ್ ಫ್ರಮ್ ಶೆಲ್ಫ್ಸ್ ಫೋಮ್. ಈ ಒಂದು ಇಶ್ಯೂನ ನಾವು GS ಪೇಪರ್ 2 ನಡಿನಲ್ಲಿ ಹೆಲ್ತ್ ಆಸ್ಪೆಕ್ಟಲ್ಲಿ ಗಮನ ಹರಿಸುವಂಥದ್ದು ಹಾಗೂ ಗವರ್ನೆನ್ಸ್ ಆಸ್ಪೆಕ್ಟಲ್ಲಿ ಆಗಿರ್ಬೋದು. GS ಪೇಪರ್ 3 ಅಂತ ಬಂದಾಗ ಜನರಲಿ ಕೆಲವೊಂದಿಷ್ಟು ಡಿಸೀಸ್ಗಳ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಸ್ಪೆಕ್ಟ್ನ ಆಧಾರದ ಮೇಲೆ ನಾವು ಗಮನ ಹರಿಸುವಂಥದ್ದು. ಸೊ ಈ ಒಂದು ಆರ್ಟಿಕಲಲ್ಲಿ ಏನಿದೆ ಇಶ್ಯೂ ಅಂತ ಮೊದಲು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಪ್ರಸ್ತುತವಾಗಿ ಭಾರತದ ಒಂದು ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂತೆ ರಿಜೆಕ್ಷನ್ ಆಗ್ತಾ ಇದೆ ಫಾರಿನ್ ಕಂಟ್ರಿಯಲ್ಲಿ ಅಂತಲೇ ಗಮನ ಹರಿಸ್ಬೋದು. ಇವಾಗ ನೋಡಿ, ಆಸ್ಟ್ರೇಲಿಯನ್ ಹೆಲ್ತ್ ಅಡ್ವೈಸರಿ ಕೊಟ್ಟಿರುವಂಥ ಒಂದು ವಾರ್ನಿಂಗ್ನ ಆಧಾರದ ಮೇಲೆ ಭಾರತದಿಂದ ಎಕ್ಸ್ಪೋರ್ಟ್ ಆಗ್ತಕ್ಕಂತಹ ಅಭಯ್ ರ್ಯಾಬ್ ಅನ್ನುವಂಥ ಒಂದು ವ್ಯಾಕ್ಸಿನ್, ಈ ಒಂದು ವ್ಯಾಕ್ಸಿನನ್ನು ಆ್ಯಂಟಿ ರೆಬೀಸ್ ಆಗಿ ಯೂಸ್ ಮಾಡ್ತಾ ಇರುವಂಥದ್ದು. ಬಟ್ ಇವಾಗ ಸರ್ಕ್ಯುಲೇಷನ್ ಆಗ್ತಾ ಇದೆಯಲ್ಲ, ಇಮ್ಯುನಾಲಜಿಕಲಿ ಅದು ಅಷ್ಟೊಂದು ಎಫೆಕ್ಟಿವ್ನೆಸ್ಸನ್ನು ತೋರಿಸ್ತಾ ಇಲ್ಲ ಅಂತ ವಾರ್ನಿಂಗನ್ನು ಮಾಡಿದ್ದಾರೆ. ಒಂದು ಆ್ಯಂಟಿ ರೆಬೀಸ್ ವ್ಯಾಕ್ಸಿನ್ ಏನಿದೆಯಲ್ಲ ಫೇಕ್ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ನಂಬರ್ 1ನೇ ತಾರೀಕು 2023 ಸರ್ಕ್ಯುಲೇಟ್ ಆಗ್ತಾ ಇರುವಂಥ ಒಂದು ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂತೆ. ಸೊ ಪರೀಕ್ಷಾ ದೃಷ್ಟಿಕೋನದಿಂದ ರೆಬಿಸ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ನಾವಿಲ್ಲಿ ಕನೆಕ್ಟ್ ಮಾಡಬೇಕಾಗತ್ತೆ. ರೆಬಿಸ್ ಕಾಯಿಲೆ ಯಾವ ರೀತಿಯಾಗಿ ಬರುತ್ತೆ, ಇದನ್ನು ಕಡಿಮೆ ಮಾಡಲಿಕ್ಕೆ ಭಾರತ ಯಾವ ರೀತಿಯಾದಂಥ ಇನಿಷಿಯೇಟಿವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇಲ್ಲಿ ಗಮನ ಹರಿಸ್ಬೋದು, ಡಾಗ್ ಬೈಟ್ನ ಮುಖಾಂತರ ನಾವು ರೆಬಿಸ್ ರೋಗ ಹರಡುವಿಕೆಯನ್ನು ಕಾಣ್ತಾ ಇದ್ವಿ. ಒಂದು ವೇಳೆ ಈ ಡಾಗ್ ರೆಬಿಸ್ ವೈರಸ್ಸನ್ನು ಕ್ಯಾರಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ, ಇದರ ಒಂದು ಸಲಹೆ ಹ್ಯೂಮನ್ ಕಾಂಟ್ಯಾಕ್ಟ್ಗೆ ಬಂದಿರುವಂಥ ಸಂದರ್ಭದಲ್ಲಿ ಮನುಷ್ಯ ಇವತ್ತು ರೆಬಿಸ್ ರೋಗದಿಂದ ಬಳಲ್ತಾನೆ. ಇವಾಗ ನೋಡಿ, ಇನ್ಕ್ಯುಬೇಷನ್ ಪೀರಿಯಡ್ ಅಂತ ತೆಗೆದುಕೊಂಡಾಗ ವೀಕಿಂದ ಹಿಡಿದ್ಬಿಟ್ಟು ಮಂತ್ ತನೂ ಈ ಒಂದು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ನೋಡ್ತೇವೆ. ಅದಾದ ಮೇಲೆ ಸಿಂಪ್ಟಮ್ಸ್ಗಳು ಎಕ್ಸ್ಪ್ರೆಸ್ ಆಗ್ತಾ ಇರೋದನ್ನು ಗಮನ ಹರಿಸುವಂಥದ್ದು. ಇಮಿಡಿಯೇಟಾಗಿ ಆ್ಯಕ್ಷನ್ ತೆಗೆದುಕೊಳ್ಳಿಲ್ಲ ಅಂತಂದರೆ ಡೆಫಿನೆಟ್ಲಿ ಇದು 100% ಫೆಟಾಲಿಟಿಯನ್ನು ತೋರಿಸುತ್ತೆ. ಒಬ್ಬ ವ್ಯಕ್ತಿ ಕಂಪ್ಲೀಟ್ ಆಗಿ ಸಿಂಪ್ಟಮ್ಸನ್ನು ತೋರಿಸ್ತಾ ಇದ್ದಾನೆ ರೆಬಿಸ್ಗೆ ಸಂಬಂಧಪಟ್ಟಂತೆ ಅಂದಾಗ 100% ಅವನು ಸಾವನ್ನಪ್ತಾನೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಹಂತದಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಭಾರತದ ಬರ್ಡನ್ ಯಾವ ರೀತಿಯಾಗಿದೆ, ಇವಾಗ ಒಟ್ಟಾರೆಯಾಗಿ ಒಂದು ವರ್ಷದ ಆಧಾರದ ಮೇಲೆ ನಾವು ಕನೆಕ್ಟ್ ಮಾಡಿದ್ದೇ ಆದರೆ 59,000 ಈ ಒಂದು ರೆಬಿಸ್ಗೆ ಸಂಬಂಧಪಟ್ಟಂತೆ ಡೆತ್ ಆಗ್ತಾ ಇರೋದನ್ನು ನಾವು ಗ್ಲೋಬಲ್ ಲೆವೆಲಲ್ಲಿ ನೋಡ್ತಾ ಇದ್ದೀವಿ. ಇದರಲ್ಲಿ ಭಾರತದ ಒಂದು ಕಾಂಟ್ರಿಬ್ಯೂಷನ್ 20,000 ಕಾಂಟ್ರಿಬ್ಯೂಷನನ್ನು ನೋಡುವಂಥದ್ದು. ಸೊ ಹಾಗಾಗಿ ಭಾರತದಲ್ಲಿ ಹೈಯೆಸ್ಟ್ ರೆಬಿಸ್ ಕೇಸಸ್ಗಳು ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ನಾವು ಇದನ್ನು ಎಂಡಮಿಕ್ ಟು ಇಂಡಿಯಾ ಅಂತಲೇ ಕರಿಬೋದು. ಭಾರತದಲ್ಲಿ ಹೆಚ್ಚು ಒಂದು ರೆಬಿಸ್ ಕಂಡು ಬರುತ್ತೆ. ರೆಬಿಸ್ ರೋಗ ಒಂದು ಭಾರತಕ್ಕೆ ಎಂಡಮಿಸಮನ್ನು ತೋರಿಸ್ತಾ ಇರುವಂಥದ್ದು ಹೆಚ್ಚು ಕಂಡು ಬರ್ತಾ ಇದೆ ಅಂತಲೇ ಗಮನ ಹರಿಸುವಂಥದ್ದು. ಯಾಕೆಂದರೆ ನಮ್ಮಲ್ಲಿ ಇರುವಂಥ ಒಂದು ಸ್ಟ್ರೀಟ್ ಡಾಗ್ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಡೆಫಿನೆಟ್ಲಿ ಇದೆ. ಮಕ್ಕಳ ಮೇಲೆ ಅಟ್ಯಾಕ್ ಆಗುವಂಥ ಇಶ್ಯೂಸ್ಗಳನ್ನು ನಾವು ಇವಾಗ ರೀಸೆಂಟಾಗಿ ನೋಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟೂ ಸಹ ಇದಕ್ಕೆ ಸಂಬಂಧಿಸಿದಂತೆ ಮೇಜರ್ಸನ್ನು ತೆಗೆದುಕೊಳ್ಬೇಕು. ಹೇಗೆ ಗೌರ್ಮೆಂಟ್ ಎಂಟಿಟೀಸ್ಗಳು ಇದಕ್ಕೆ ಸಂಬಂಧಿಸಿದಂತೆ ಅವುಗಳ ರಿಹ್ಯಾಬಿಟೇಷನ್ ಆಗಿರ್ಬೋದು, ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂತೆ ಅಂದರೆ ಪಾಪ್ಯುಲೇಷನ್ ಜಾಸ್ತಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮೇಜರ್ಸನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದಾಗಿ ಸರ್ಕಾರದ ಒಂದು ಸ್ಟೆಪ್ಸ್ಗಳನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು ಅಲ್ವಾ. ಸೊ ಇವಾಗ ಮೇಜರ್ಲಿ ವಿಕ್ಟಿಮ್ಸ್ಗಳು ಯಾರಿರ್ತಾರೆ, ಡೆಫಿನೆಟ್ಲಿ ಪುವರ್ ಪಾಪ್ಯುಲೇಷನ್ ಇರುತ್ತೆ. ಮಾರ್ಜಿನಲೈಸ್ಡ್ ಪಾಪ್ಯುಲೇಷನ್ಸ್ಗಳೇ ಇದರಿಂದ ಇಂಪ್ಯಾಕ್ಟನ್ನು ಹೊಂದಿರೋದಾಗಿ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಒಂದು ಮೆಡಿಕಲ್ ನಾಲೆಜ್ನ ಮುಖಾಂತರ ಪ್ರಸ್ತುತವಾಗಿ ಈ ಒಂದು ರೆಬಿಸ್ಗೆ ಸಂಬಂಧಪಟ್ಟಂತೆ ಡೆತ್ ಆಗೋದನ್ನು ಸಹ ನಾವು ತಡೆಗಟ್ಟಬೇಕಾಗತ್ತೆ. ಬಿಕಾಸ್ ಡಿಲೇ ಆಗಿರುವಂಥ ಒಂದು ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ ವ್ಯಾಕ್ಸಿನೇಷನನ್ನು ನಾವು ಪ್ರೊವೈಡ್ ಮಾಡಿಲ್ಲ ಅಂತಂದರೆ ಡೆಫಿನೆಟ್ಲಿ ಏನಾಗುತ್ತೆ ಅಂದರೆ ಮನುಷ್ಯನಿಗೆ ಸ್ಪ್ರೆಡ್ ಆಗುತ್ತೆ. ಮನುಷ್ಯನ ಒಂದು ಫೆಟಾಲಿಟಿಯನ್ನು ಸಹ ನಾವಿಲ್ಲಿ ಕಾಣ್ತಾ ಇರುವಂಥದ್ದು. ಸೊ ಹಾಗಾಗಿ ನಾವೇನು ಮಾಡಬೇಕಾಗಿದೆ, ನಾಯಿಗಳಲ್ಲಿ ಒಂದು ವ್ಯಾಕ್ಸಿನೇಷನನ್ನು ಪ್ರೊವೈಡ್ ಮಾಡಬೇಕು. ಇದರಿಂದನೂ ಸಹ ಒಂದು ವೇಳೆ ಡಾಗ್ ಬೈಟ್ ಆದ್ರೂ ಸಹ ಯಾವುದೇ ರೀತಿಯಾದಂಥ ಒಂದು ರೆಬಿಸ್ ಆಗೋದಿಲ್ಲ. ಯಾಕೆಂದರೆ ಆಲ್ರೆಡಿ ಒಂದು ಡಾಗಲ್ಲಿ ನಾವು ವ್ಯಾಕ್ಸಿನೇಷನನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ನಾವು ಫೆಟಾಲಿಟಿ ರಿಸ್ಕನ್ನು ಸಹ ಮನುಷ್ಯನಲ್ಲಿ ಆಗ್ತಾ ಇರೋದನ್ನು ತಡೆಗಟ್ಟಬಹುದು ಅನ್ನುವಂಥದ್ದಾಗಿ. ಸೊ ಈ ಒಂದು ಹಂತದಲ್ಲಿ ಪ್ರಸ್ತುತವಾಗಿ ಒಂದು 40% ರೆಬಿಸ್ ಕೇಸ್ಗಳು ಏನಾಗ್ತಾ ಇದ್ದಾವಲ್ಲ, ಈ ಒಂದು 20,000 ಅಂತಲೇ ನಾವು ಭಾರತದಲ್ಲಿ ತೆಗೆದುಕೊಂಡಾಗ 15 ವರ್ಷಕ್ಕಿಂತ ಕಡಿಮೆ ಇರತಕ್ಕಂತಹ ಮಕ್ಕಳಲ್ಲಿ ನಾವು ಫೆಟಾಲಿಟಿ ರೇಟನ್ನು ನೋಡ್ತಾ ಇದ್ದೀವಿ. ಹೈಯೆಸ್ಟ್ ಕೇಸ್ಗಳು ಮಕ್ಕಳ ಮೇಲೆ ಆಗ್ತಾ ಇರುವಂಥದ್ದನ್ನು ಗಮನ ಹರಿಸುವಂಥದ್ದು. ಹಾಗಾಗಿ ಡಾಗ್ ಪಾಪ್ಯುಲೇಷನನ್ನು ನಾವು ಕಂಟ್ರೋಲ್ ಮಾಡಬೇಕು ಅಂತಂದರೆ ಆ ಡಾಗ್ಗಳನ್ನು ಕ್ಯಾಚ್ ಮಾಡಬೇಕು ಫಸ್ಟು. ಇದರಿಂದ ಅವ್ರಿಗೆ ಆಮೇಲೆ ಏನು ಮಾಡಬೇಕು ಅಂದರೆ ಒಂದು ನ್ಯೂಟರ್ ಕಂಡೀಷನನ್ನು ಅಲ್ಲಿ ತರಬೇಕು. ನೆಕ್ಸ್ಟ್ ವ್ಯಾಕ್ಸಿನೇಷನನ್ನು ಮಾಡಬೇಕು. ಅಂದರೆ ಪಾಪ್ಯುಲೇಷನ್ ಜಾಸ್ತಿ ಆಗದೇ ಇರುವಂಥ ಒಂದು ಕಂಟೆಕ್ಸ್ಟನ್ನು ವ್ಯಾಕ್ಸಿನೇಷನ್ ಮಾಡೋದ್ರ
ಅನ್ನೋದ್ರ ಮುಖಾಂತರ ನೆಕ್ಸ್ಟ್ ರಿಲೀಸ್ ಮಾಡಬೇಕು ಅನ್ನುವಂಥದ್ದಾಗಿನೂ ಸಹ ನೋಡುವಂಥದ್ದು. ಸೊ ಈ ರೀತಿಯಾಗಿ ನಾವು ಡಾಗ್ ಪಾಪ್ಯುಲೇಷನನ್ನು ಒಂದು ಹತೋಟಿನಲ್ಲಿ ತರಲಿಕ್ಕೆ ಸಾಧ್ಯತೆ ಇದೆ. 2025ರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುವಂಥ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಸನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಅಂದರೆ ಪಬ್ಲಿಕಲ್ಲೂ ಸಹ ಒಂದು ಅವೇರ್ನೆಸ್ಸನ್ನು ತರುವಂಥದ್ದು, ಸರ್ಕಾರದ ಒಂದು ಏಜೆನ್ಸೀಸ್ಗಳು ಸಹ ಪಾರ್ಟಿಸಿಪೇಷನನ್ನು ಮಾಡುವಂಥದ್ದು, ಎನಿಮಲ್ ವೆಲ್ಫೇರು ಸಹ ಎನಿಮಲ್ಗೆ ಸಂಬಂಧಪಟ್ಟಂಥ ಒಂದು ಪ್ರೊಟೆಕ್ಷನನ್ನು ತರುವಂಥದ್ದು. ಸೊ ಹಾಗಾಗಿ ಹ್ಯೂಮನ್ ರೆಬಿಸ್ ಡೆತ್ತನ್ನು ನಾವು ಪ್ರಿವೆಂಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಮೇಜರು ಸಹ ತುಂಬ ಇಂಪಾರ್ಟೆಂಟ್ ಅಂತಲೇ ಕನೆಕ್ಟ್ ಮಾಡುವಂಥದ್ದು. ಈ ಒಂದು ಡಿಸೀಸ್ಗೆ ಸಂಬಂಧಪಟ್ಟಂತೆ ಸೊಲ್ಯೂಷನ್ ಇಲ್ವಾ, 100% ಫೆಟಾಲಿಟಿಯನ್ನು ತೋರಿಸುತ್ತಾ ಅಂತಂದರೆ ಕೆಲವೊಂದಿಷ್ಟು ಪ್ರಿವೆಂಟಿವ್ ಮೇಜರ್ಸ್ಗಳನ್ನು ಮಾಡೋದ್ರ ಮುಖಾಂತರ ನಾವು ಈ ಒಂದು ಡಿಸೀಸಿಂದ ಆಗ್ತಾ ಇರುವಂಥ ಇಂಪ್ಯಾಕ್ಟನ್ನು ಅಥವಾ ಸಾವನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ರೆಬಿಸ್ ವೈರಸ್ನಿಂದ ಸ್ಪ್ರೆಡ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಕಾಸೇಟಿವ್ ಏಜೆಂಟ್ ಒಂದು ರೆಬಿಸ್ ವೈರಸ್ ಅಂತಲೇ ಹೇಳುವಂಥದ್ದು, ನ್ಯೂಟ್ರೋಟ್ರೋಪಿಕ್ ವೈರಸ್ ಅಂತ ನಾವು ಇದನ್ನು ಕನ್ಸಿಡರ್ ಮಾಡುವಂಥದ್ದು. ಹಾಗೆ ಇದು ಲಿಸ್ಸಾ ವೈರಸ್ ಅನ್ನುವಂಥ ಒಂದು ಜೀನಸ್ಗೆ ಬಿಲಾಂಗ್ ಆಗ್ತಾ ಇದೆ. ರ್ಯಾಬ್ಡೋವಿರಿಡೆ ಫ್ಯಾಮಿಲಿಗೆ ಬಿಲಾಂಗ್ ಆಗುವಂಥ ಈ ಒಂದು ವೈರಸ್ಗೆ ಸಂಬಂಧಪಟ್ಟಂಥ ಬೇಸಿಕ್ ಇನ್ಫಾರ್ಮೇಷನ್. ಇದು ನಮ್ಮ ಒಂದು ನರಮಂಡಲಕ್ಕೆ ಇಂಪ್ಯಾಕ್ಟನ್ನು ಮಾಡುತ್ತೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಇಂಪ್ಯಾಕ್ಟ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ವಿ. ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಒಂದು ಬರ್ಡನನ್ನು ಆಲ್ರೆಡಿ ನೋಡಿರೋ ಪ್ರಕಾರ ಇದರಲ್ಲಿ 40% ಅಷ್ಟು ವಿಕ್ಟಿಮ್ಸ್ಗಳು 15 ವರ್ಷಕ್ಕಿಂತ ಕಡಿಮೆ ಇರತಕ್ಕಂತಹ ಮಕ್ಕಳನ್ನು ನೋಡ್ತಾ ಇದ್ವಿ. ಸೊ ಈ ಒಂದು ರೆಬೀಸ್ ಏನಿದೆಯಲ್ಲ, ವೈರಲ್ ಇನ್ಫೆಕ್ಷನ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ಝೋನೋಟಿಕ್ ಡಿಸೀಸ್, ಅಂದರೆ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುವಂಥ ಒಂದು ಡಿಸೀಸ್ ಆಗಿದೆ. ಇದೊಂದು ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಅಂತಲೇ ಕರಿಬೋದು. ಇಲ್ಲಿ ವೈರಸ್ ಆಗಿರ್ಬೋದು, ಯಾವುದೇ ಒಂದು ಪ್ರೋಟೋಝೋನ್ ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯಾ ಆಗಿರ್ಬೋದು, ಸಾಕಷ್ಟು ಡಿವಾಸ್ಟೇಷನನ್ನು ತೋರಿಸುವಂಥ ಹಂತದಲ್ಲಿ ಸೋಷಲಿ, ಎಕನಾಮಿಕಲಿ ಅಥವಾ ಒಂದು ಹೆಲ್ತ್ ಕಂಡೀಷನ್ ಅಂತಲೂ ಬಂದಾಗ ಸಾಕಷ್ಟು ಇಂಪ್ಯಾಕ್ಟನ್ನು ತೋರಿಸ್ತಾ ಇರುತ್ತಲ್ಲ ಡಿಸೀಸ್, ಅದನ್ನು ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಅಂತ ಕರೆಯುವಂಥದ್ದು. ಇವಾಗ ವೈರಸ್ ಅಂತಲೇ ತೆಗೆದುಕೊಂಡಾಗ ರೆಬಿಸ್ ಒಂದು ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಅಂತ ಕರಿತೀವಿ. ಡೆಂಗ್ಯೂ ಅಂತ ನೋಡ್ತೇವೆ, ಚಿಕನ್ ಗುನ್ಯಾ ಅಂತ ನೋಡ್ತೇವೆ. ಇದರಿಂದ ಸಾಕಷ್ಟು ಇಂಪ್ಯಾಕ್ಟ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ನಿಮಗೆ ಬ್ಯಾಕ್ಟೀರಿಯಲ್ ಅಂತ ಬಂದಾಗ ಲೆಪ್ರೋಸಿ ಅಂತ ನೋಡ್ತಿರಲ್ಲ, ಈ ಒಂದು ಲೆಪ್ರೋಸಿನಲ್ಲೂ ಸಹ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಪ್ರೋಟೋಝೋನ್ ಅಂತ ಬಂದಾಗ ಲೆಶ್ಮಿನಿಯಾಸಿಸ್ ಅನ್ನುವಂಥ ಒಂದು ಡಿಸೀಸನ್ನು ಗಮನಿಸ್ತೀವಿ. ಈ ರೀತಿಯಾಗಿ ಒಂದು ನೆಗ್ಲೆಕ್ಟೆಡ್ ಟ್ರಾಪಿಕ್ ಡಿಸೀಸ್ನಲ್ಲಿ ಡಿವಾಸ್ಟೇಷನ್ ತುಂಬ ಜಾಸ್ತಿ ಇರುತ್ತೆ. ಸೋಷಲಿ, ಇಕನಾಮಿಕಲಿ ಹಾಗೂ ಹೆಲ್ತ್ ಇಂಪ್ಯಾಕ್ಟ್ ಜಾಸ್ತಿ ಇರೋದ್ರಿಂದ ಅದನ್ನು ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಅಂತ ಕರಿತೀವಿ ಅಂತ ಕ್ಲಾರಿಟಿ ನಮಗೆ ಇಲ್ಲಿ ಇಂಪಾರ್ಟೆಂಟ್. 100% ಫೆಟಾಲಿಟಿನ ತೋರಿಸ್ತಾ ಇದೆ. ಒನ್ಸ್ ಸಿಂಪ್ಟಮ್ಸ್ ಏನಾದರೂ ಅಪಿಯರ್ ಆದ ಮೇಲೆ 100% ಫೆಟಾಲಿಟಿ ಇರುವಂಥದ್ದನ್ನು ಕಾಣ್ಬೋದು. ಹಾಗೂ 99% ಅಷ್ಟು ಹ್ಯೂಮನ್ ರೆಬೀಸ್ ಇವತ್ತು ಡಾಗ್ಗಳಿಂದ ಇನ್ಫೆಕ್ಟ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದರ್ ಮ್ಯಾಮಲ್ಸಿಂದಲೂ ಸಹ ರೆಬೀಸ್ ಇನ್ಫೆಕ್ಷನ್ ಆಗುತ್ತೆ, ಬಟ್ ಹೆಚ್ಚು ಆಗ್ತಾ ಇರೋದು ಡಾಗ್ಗಳ ಮುಖಾಂತರ. ಯಾವಾಗ ಸಲೈವ ಕಾಂಟ್ಯಾಕ್ಟ್ ಆಗುತ್ತಲ್ಲ ಹ್ಯೂಮನ್ಗೆ, ಆ ಒಂದು ಸಂದರ್ಭದಲ್ಲಿ ಡಿಸೀಸ್ ಟ್ರಾನ್ಸ್ಮಿಷನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಮಿಷನ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂತೆ ಕನ್ಫರ್ಮೇಷನ್ಸನ್ನು ನಾವಿಲ್ಲಿ ಕಾಣ್ತಾ ಇಲ್ಲ. ಪ್ರಿವೆನ್ಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆನಾ ಅನ್ನುವಂಥ ಪ್ರಶ್ನೆ ಆದರೆ ಎಸ್, ಪ್ರಿವೆನ್ಷನನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫ್ಲಾಕ್ಸಿಸ್ ಅನ್ನು ಫಾಲೋ ಮಾಡಬೇಕು. ಪೆಪ್ಪನ್ನು ಫಾಲೋ ಮಾಡೋದ್ರ ಮುಖಾಂತರ ಕಂಪ್ಲೀಟ್ಲಿ ಡೆತ್ತನ್ನು ನಾವು ಪ್ರಿವೆಂಟ್ ಮಾಡಬಹುದು. ಬೈಟ್ ಆಗಿ 15 ಮಿನಿಟ್ಸ್ ಒಳಗಾಗಿ, ಒಂದು ವೇಳೆ ಸಲೈವ ಕಾಂಟ್ಯಾಕ್ಟಿಗೆ ಬರುತ್ತಲ್ಲ, ಅದಾದ ಮೇಲೆ 15 ಮಿನಿಟ್ಸ್ ಒಳಗಾಗಿ ನಿಮ್ಮ ಒಂದು ಹ್ಯಾಂಡ್ ವಾಶ್ ಆಗಿರ್ಬೋದು, ಯಾವ ಒಂದು ಏರಿಯಾಗೆ ಬೈಟ್ ಆಗಿದೆಯಲ್ಲ ಕಂಪ್ಲೀಟಾಗಿ ಸೋಪ್ ವಾಟರ್ನ ಮುಖಾಂತರ ವಾಶ್ ಮಾಡಬೇಕು ಇಮಿಡಿಯೇಟಾಗಿ. ಆಮೇಲೆ ರೆಬಿಸ್ಗೆ ಸಂಬಂಧಪಟ್ಟಂಥ ವ್ಯಾಕ್ಸಿನ್ಸ್ಗಳ ಕೋರ್ಸನ್ನು ಕಂಪ್ಲೀಟಾಗಿ ಫಾಲೋ ಅಪ್ ಮಾಡಬೇಕು. ಕಂಪ್ಲೀಟ್ ಆಗಿರುವಂಥ ಒಂದು ಕೋರ್ಸನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ರೆಬಿಸ್ ಇಮ್ಯುನೋಗ್ಲೋಬಿನ್ಸ್ಗಳನ್ನು ಫಾಲೋ ಅಪ್ ಮಾಡೋದ್ರ ಮುಖಾಂತರ ಕಂಪ್ಲೀಟಾಗಿ ನಾವು ಪ್ರಿವೆಂಟನ್ನು ಮಾಡ್ಬೋದು. ಸೊ ಇನ್ಕ್ಯುಬೇಷನ್ ಪೀರಿಯಡ್ ಏನಿದೆಯಲ್ಲ, ಜನರಲಿ ಈ ಒಂದು ಸಿಂಪ್ಟಮ್ಸ್ಗೆ ಸಂಬಂಧಪಟ್ಟಂತೆ ವೇರಿಯೇಷನ್ ಆಗುತ್ತೆ. ಇಂಡಿವಿಜುವಲಲ್ಲಿ ಇರ್ತಕ್ಕಂಥ ಇಮ್ಯುನಿಟಿ ಆಧಾರದ ಮೇಲೆ ಸ್ವಲ್ಪ ವೇರಿಯೇಷನ್ಸನ್ನು ನಾವು ಗಮನ ಹರಿಸ್ಬೋದು. ಇದು ಆಲ್ರೆಡಿ ನೋಡಿರೋ ಪ್ರಕಾರ ಜನರಲಿ ಇನ್ಕ್ಯುಬೇಷನ್ ಪೀರಿಯಡು ಅಪ್ ಟು 3 ಮಂತ್ಸ್ ತನೂ ಇರುತ್ತೆ. ಓಕೆ, 2 to 3 ಮಂತ್ಸ್ ಅಂತಲೇ ಹೇಳುವಂಥದ್ದು. ಇಲ್ಲಿ 2 ರೀತಿಯಾದಂತಹ ರೆಬಿಸ್ ಕಂಡೀಷನನ್ನು ನಾವು ಗಮನ ಹರಿಸ್ಬೋದು. ಒಂದು ಫ್ಯೂರಿಯಸ್ ಅನ್ನುವಂತಹ ರೆಬಿಸ್ ಕಂಡೀಷನನ್ನು ಹೇಳಲಾಗುತ್ತೆ. ಫ್ಯೂರಿಯಸ್ ಅಂತಂದರೆ ಕಂಪ್ಲೀಟಾಗಿ ರ್ಯಾಪಿಡ್ ಡೆತ್ತನ್ನೇ ನೋಡಿಬಿಡ್ತೀವಿ ಇಲ್ಲಿ. ಓಕೆ, ಇಲ್ಲಿ ಒಂಥರ ಹೈಡ್ರೋಫೋಬಿಯಾ ಕಂಡೀಷನ್, ವಾಟರನ್ನು ನೋಡಿದ ತಕ್ಷಣ ಅವ್ರಿಗೆ ಭಯ ಆಗುವಂಥದ್ದು ಅಥವಾ ಹೆಲ್ಯುಸಿನೇಷನ್ ಆಸ್ಪೆಕ್ಟು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಅವ್ರಿಗೆ ಕಂಪ್ಲೀಟಾಗಿ ಒಂದು ಡಿಫ್ರೆಂಟ್ ಲೋಕದಲ್ಲೇ ಹೋಗುವಂಥ ಸ್ಥಿತಿಗತಿಗಳನ್ನ ನೋಡ್ತಾ ಇದ್ವಿ. ಅಂದರೆ ಸಿವಿಯಾರಿಟಿ ಜಾಸ್ತಿ ಇರುತ್ತೆ ಇಲ್ಲಿ ಫ್ಯೂರಿಯಸ್ ರೆಬಿಸ್ಗೆ ಸಂಬಂಧಪಟ್ಟಂತೆ. ಇನ್ನೊಂದು ಏನಂತಂದರೆ, ಎರಡನೇ ಟೈಪ್ ನೋಡುವಂಥದ್ದಾದರೆ ಪ್ಯಾರಾಲೈಟಿಕ್ ರೆಬಿಸ್ ಅನ್ನುವಂಥದ್ದಾಗಿನೂ ಗಮನ ಹರಿಸ್ಬೋದು. ಸೊ ಇಲ್ಲಿ ಸ್ವಲ್ಪ ಕಂಪ್ಲೀಟ್ಲಿ ನಾವೇನಂತಂದರೆ ಮಿಸ್ ಡಯಾಗ್ನೋಸ್ ಆಗಿರುವಂಥ ಸ್ಥಿತಿ ಇರುತ್ತೆ. ಅಂದರೆ ಗ್ರ್ಯಾಜುವಲ್ ಆಗಿ ಪಿಕಪ್ ಆಗ್ತಾ ಇರೋದನ್ನು ಇನಿಷಿಯಲ್ ಸ್ಟೇಜಲ್ಲಿ ನಾವು ಪ್ಯಾರಾಲೈಟಿಕ್ ರೆಬಿಸ್ಗೆ ಸಂಬಂಧಪಟ್ಟಂತೆ ಗಮನ ಹರಿಸ್ಬೋದು. ಇದನ್ನು 2 ಫಾರ್ಮ್ ಆಗಿ ನಾವು ಕ್ಲಾಸಿಫಿಕೇಶನ್ ಮಾಡ್ತಾ ಇದ್ವಿ. ಇದರಿಂದ ಸಾಕಷ್ಟು ಇಂಪ್ಯಾಕ್ಟನ್ನು ನಾವು ಗಮನಿಸಬಹುದು. ಎಕನಾಮಿಕಲಿ ಇಂಪ್ಯಾಕ್ಟ್ ಆಗುತ್ತೆ ಅಲ್ವಾ. ಇವಾಗ ಆಲ್ರೆಡಿ ನೋಡಿರೋ ಪ್ರಕಾರ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ನಡಿನಲ್ಲಿ ಸೋಷಿಯಲಿ, ಎಕನಾಮಿಕಲಿ ಮತ್ತು ಹೆಲ್ತ್ ಆಸ್ಪೆಕ್ಟಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇರುವಂಥದ್ದು. ಸೊ ಇಲ್ಲಿ ಆಗಿರುವಂಥ ಒಂದು ಎಕನಾಮಿಕ್ ಕಾಸ್ಟ್ ಏನಿದೆ ಅಥವಾ ಎಕನಾಮಿಕ್ ಇಂಪ್ಯಾಕ್ಟನ್ನು ನಾವು ಗ್ಲೋಬಲ್ ಲೆವೆಲಲ್ಲಿ ನೋಡೋದಾದರೆ ಪರ್ ಇಯರ್ನ ಆಧಾರದ ಮೇಲೆ 8.6 ಬಿಲಿಯನ್ ಅಷ್ಟು ಒಂದು ಲಾಸ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಎಕನಾಮಿಕಲಿ ಇಂಪ್ಯಾಕ್ಟನ್ನು ನಾವಿಲ್ಲಿ ಗಮನ ಹರಿಸುವಂಥದ್ದು. ಸೊ ಈ ರೀತಿಯಾಗಿ ಒಂದು ಹೆಲ್ತ್ ಕೇರ್ನ ಕಾಸ್ಟು ಸಹ ಜಾಸ್ತಿ ಆಗಿದೆ. ಲೈವ್ಲಿಹುಡ್ಗೆ ಸಂಬಂಧ
ಸಂಬಂಧಪಟ್ಟಂತೆ ಇಶ್ಯೂಸ್ಗಳನ್ನು ನೋಡ್ತಾ ಇದ್ದೀವಿ. ಸೋಷಿಯಲ್ ಟ್ರೋಮಾನು ಸಹ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಇದರಿಂದ ಮೋಸ್ಟ್ ಎಫೆಕ್ಟಿವ್ ಆಗಿ ನಾವೇನು ಮಾಡಬೇಕು ಅಂತಂದರೆ ಸ್ಟ್ರೀಟ್ ಡಾಗ್ಗಳಿರ್ತಾವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವ್ಯಾಕ್ಸಿನೇಷನ್ನ ಮಾಡಬೇಕು. ಮಾಸ್ ಡಾಗ್ಗಳ ಒಂದು ವ್ಯಾಕ್ಸಿನೇಷನ್ ಆಗೋದ್ರ ಮುಖಾಂತರ ಒಂದು ಕಾಸ್ಟ್ ಎಫೆಕ್ಟಿವ್ನೆಸ್ ಅನ್ನು ಸಹ ನಾವಿಲ್ಲಿ ತೋರಿಸ್ಬೋದು. ಒಂದು ಪ್ರಿವೆನ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದರಿಂದಾಗಿ ನಾವು ಈ ಒಂದು ರೆಬಿಸ್ಗೆ ಏನು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ವಲ್ಲ ಆ ಒಂದು ಎಕನಾಮಿಕ್ ಕಾಸ್ಟ್ ಸಹ ರೆಡ್ಯೂಸ್ ಆಗ್ತಾ ಇರೋದನ್ನು ನೋಡ್ತಾ ಇರುವಂಥದ್ದು. WHO ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಒಂದು ರೆಬಿಸ್ ರಿಲೇಟೆಡ್ ಇರುವಂತೆ ಅಥವಾ ಡಾಗ್ ಮೀಡಿಯೇಟೆಡ್ ಆಸ್ಪೆಕ್ಟ್ ಏನಿದೆಯಲ್ಲ ಈ ಒಂದು ರೆಬಿಸನ್ನು ತಡೆಗಟ್ಟಬೇಕು, ಹ್ಯೂಮನ್ ಡೆತ್ ಆಗ್ತಾ ಇರೋದನ್ನು ಎಂಡ್ ಮಾಡಬೇಕು ಅಂತ ಟಾರ್ಗೆಟ್ ಹಾಕೊಂಡಿದೆ 2030. ವೆರಿ ವೆರಿ ಇಂಪಾರ್ಟೆಂಟ್. ಒನ್ ಹೆಲ್ತ್ ಅಪ್ರೋಚ್ ನಡಿನಲ್ಲಿ ಅದರಲ್ಲಿ ಹ್ಯೂಮನ್ ಹೆಲ್ತ್, ಅನಿಮಲ್ ಹೆಲ್ತ್ ಆಗಿರ್ಬೋದು, ಕಮ್ಯುನಿಟಿ ಅವೇರ್ನೆಸ್ಗೆ ಸಂಬಂಧಪಟ್ಟಂತೆ ಒಂದು ಆಸ್ಪೆಕ್ಟು. ಭಾರತ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಏನು ಆಕ್ಷನ್ ಅನ್ನು ತೆಗೆದುಕೊಳ್ತಾ ಇದೆ, ಯಾವ ರೀತಿಯಾಗಿ ಪ್ರಿವೆನ್ಷನ್ ಅನ್ನು ಮಾಡ್ತಾ ಇದೆ, ಯಾವ ರೀತಿಯಾಗಿ ಆಗಿರುವಂಥ ಒಂದು ಡಿಸೀಸ್ ಮೇಲೆ ಟ್ಯಾಕಲ್ ಅನ್ನು ಮಾಡ್ತಾ ಇದೆ ಅಂತಂದ್ರೆ ರೆಬಿಸ್ ಕಂಟ್ರೋಲ್ ಮಾಡ್ಲಿಕ್ಕಂತಾನೆ ನ್ಯಾಷನಲ್ ರೆಬಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಅನ್ನು ಲಾಂಚ್ ಮಾಡಿರೋದಾಗಿ, ಇಲ್ಲಿ ಡೆತ್ ಆಗ್ತಾ ಇರೋದನ್ನ ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಿವೆನ್ಷನ್ ಮಾಡುವಂಥದ್ದಾಗಲಿ ಅಥವಾ ಅನಿಮಲ್ ಬೈಟ್ಸ್ಗೆ ಸಂಬಂಧಪಟ್ಟಂತೆ ಒಂದು ಕೇಸಸ್ಗಳನ್ನು ಮ್ಯಾನೇಜ್ ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು, ನ್ಯಾಷನಲ್ ಲೆವೆಲಲ್ಲಿ ರೆಬಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಅನ್ನು ಗಮನಿಸಬಹುದು. ಇಂಟಿಗ್ರೇಟೆಡ್ ಹೆಲ್ತ್ ಇನ್ಫಾರ್ಮೇಷನ್ ಪ್ಲಾಟ್ಫಾರ್ಮ್ ನಡಿನಲ್ಲೂ ಸಹ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಕೋಆರ್ಡಿನೇಷನ್ ಅನ್ನು ಮಾಡುವಂಥದ್ದು, ರೆಬಿಸ್ ರಿಲೇಟೆಡ್ ಇರುವಂತೆಯೂ ಸಹ ಮಾನಿಟರಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಅಂದರೆ ಒಂದು ಪ್ರಾಪರ್ ಆಗಿರುವಂಥ ರಿಪೋರ್ಟಿಂಗ್ ಏನಾದರೂ ಆದರೆ ನಾವು ಈಸಿಯಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಮುಖಾಂತರ ಇರುವಂಥ ಡೇಟಾವನ್ನು ಎಕ್ಸೆಸ್ ಮಾಡೋದ್ರ ಮುಖಾಂತರ ಟ್ರೀಟ್ಮೆಂಟ್ ಅನ್ನು ಮಾಡ್ಬೋದಲ್ವಾ. ನ್ಯಾಷನಲ್ ಹೆಲ್ತ್ ಮಿಷನ್ ನಡಿನಲ್ಲೂ ಸಹ ಆಂಟಿ ರೇಬಿಸ್ ಇನ್ಫ್ರಾಸ್ಟ್ರಕ್ಚರ್ ಆಸ್ಪೆಕ್ಟ್ ಆಗಿರ್ಬೋದು. ಸೊ ಸ್ಟೇಟ್ ಲೆವೆಲಲ್ಲಿ ಒಂದು ವ್ಯಾಕ್ಸಿನೇಷನ್ ಅನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ವಿ, ಯಾವ ರೀತಿಯಾಗಿ ಇಂಪ್ಲಿಮೆಂಟೇಷನ್ ಅನ್ನು ಮಾಡ್ತಾ ಇದ್ವಿ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಫೈನಾನ್ಸ್ ಸಪೋರ್ಟ್ ಅನ್ನು ಸಹ ಮಾಡುವಂಥದ್ದಾಗಿ ನಾವು ಗಮನಿಸಬಹುದು. ಆಂಟಿ ರೇಬಿಸ್ ವ್ಯಾಕ್ಸಿನ್ಗೆ ಸಂಬಂಧಿಸಿದಂತೆ ಒಂದು ಫೋಕಸ್ ಅನ್ನು ಮಾಡ್ತಾ ಇದೆ. ರೆಬಿಸ್ ಇಮ್ಯುನೋಗ್ಲೋಬಿನ್ಸ್ಗಳನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ನಾವು ಒಂದು ಫೆಟಾಲಿಟಿಯನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ರೆಬಿಸ್ ಆಕ್ಟಿವಿಟೀಸ್ ಅನ್ನು ಸಹ ನಾವಿಲ್ಲಿ ಗಮನಿಸಬಹುದು. ಇದೆಲ್ಲ ಒಂದು ಅವೇರ್ನೆಸ್ ಅನ್ನು ತರೋದಾಗ್ಲಿ, ರಿಸರ್ಚ್ ಅನ್ನು ಸ್ಟ್ರಾಂಗ್ ಮಾಡ್ಲಿಕ್ಕಂತಾನೆ ಅಥವಾ ಗೈಡ್ಲೈನ್ಸ್ ಅನ್ನು ಪ್ರೊವೈಡ್ ಮಾಡಲಿಕ್ಕೆ, ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡ್ಲಿಕ್ಕಂತಾನೆ ನ್ಯಾಷನಲ್ ಲೆವೆಲಲ್ಲಿ ಒಂದು ಸೆಂಟರ್ ಇದೆ, ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್. ಅದರಲ್ಲೂ ರೆಬೀಸ್ ಆಕ್ಟಿವಿಟೀಸ್ ಅನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಅನ್ನೋದಾಗಿ ಗಮನಿಸಬಹುದು. ಹಾಗೂ ಒಟ್ಟಾರೆಯಾಗಿ ಹ್ಯೂಮನ್ಗೆ ಹರಡತಕ್ಕಂಥ ಒಂದು ಡಿಸೀಸ್ನಲ್ಲಿ ಅಲ್ಲಿ ಝೋನೋಸಿಸ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಅಂದರೆ ಎನಿಮಲ್ಸಿಂದ ನಾವು ಹ್ಯೂಮನ್ಸ್ಗೆ ಹರಡ್ತಕ್ಕಂಥ ಈ ಒಂದು ಡಿಸೀಸನ್ನು ಕಂಟ್ರೋಲ್ ಮಾಡ್ಲಿಕ್ಕಂತಾನೆ ನ್ಯಾಷನಲ್ ಒನ್ ಹೆಲ್ತ್ ಪ್ರೋಗ್ರಾಮ್ ಫಾರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಝೋನೋಸಿಸ್. ಸೊ ಈ ಒಂದು ಪ್ಲಾಟ್ಫಾರ್ಮ್ನ ಮುಖಾಂತರ ಮನುಷ್ಯನ ಒಂದು ಆರೋಗ್ಯದೊಂದಿಗೆ ವೆಟರ್ನರಿ ಹೆಲ್ತ್ ಸಿಸ್ಟಮನ್ನು ಸಹ ಇಂಪ್ರೂವೈಸ್ ಮಾಡೋದು. ಇವತ್ತು ಎನಿಮಲ್ಸ್ಗಳು ಹೆಲ್ದಿ ಆಗಿದ್ದರೆ ಹ್ಯೂಮನು ಸಹ ಹೆಲ್ದಿ ಆಗಿರುವಂಥ ಒಂದು ಕಂಟೆಕ್ಸ್ನ ಆಧಾರದ ಮೇಲೆ ಪ್ರೋಗ್ರಾಮನ್ನು ಕಾಣ್ತಾ ಇದ್ವಿ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ರೆಬಿಸ್ ರಿಲೇಟೆಡ್ ಇರುವಂಥ ಒಂದು ಇನಿಷಿಯೇಟಿವ್ ಆಗಿರ್ಬೋದು, ಭಾರತದ ಒಂದು ಬರ್ಡನ್ ಯಾವ ರೀತಿಯಾಗಿದೆ, ಡಿಸೀಸ್ ಕಾಸ್ ಆದರೆ ಯಾವ ರೀತಿ ಅಂತ ಫೆಟಾಲಿಟಿ ಕ್ರಿಯೇಟ್ ಆಗುತ್ತೆ ಅನ್ನುವಂಥ ಆಸ್ಪೆಕ್ಟನ್ನು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡಬಹುದಾಗಿದೆ. ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ, ಕವಚ್ ಸಿಸ್ಟಮ್ ಇನ್ಸ್ಟಾಲೇಷನ್ ಆನ್ ಮುಂಬೈ, ದಿಲ್ಲಿ, ಕೋಲ್ಕತ್ತಾ ರೂಟ್ ಜಂಪ್ಸ್ ಡೆಡ್ ಲೈನ್ ಅಗೇನ್. ಈ ಒಂದು ಇಶ್ಯೂವನ್ನು GS ಪೇಪರ್ 3 ನಡೆಯಲಿ ಇನ್ಫ್ರಾಸ್ಟ್ರಕ್ಚರ್ ಆಸ್ಪೆಕ್ಟಲ್ಲಿ ಕನೆಕ್ಟ್ ಮಾಡ್ಬೋದು. ರೈಲ್ವೆಯಿಂದ ಆಗ್ತಾ ಇರುವಂಥ ಒಂದು ಇನ್ಸಿಡೆಂಟ್ಗಳನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕವಚ್ ಸಿಸ್ಟಮ್ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥ ಯೋಜನೆಯನ್ನು ನೋಡ್ತಾ ಇದ್ದೀವಿ. ಇವಾಗ ಸ್ವಲ್ಪ ಡೆಡ್ಲೈನ್ ವೇರಿಯೇಷನ್ ಆಗಿದೆ ಅಂತ ಆರ್ಟಿಕಲನ್ನು ನೋಡ್ತಾ ಇದ್ದೀವಿ. ಈ ಒಂದು ಹಂತದಲ್ಲಿ ಕವಚ್ ಸಿಸ್ಟಮ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸನ್ನು ನಾವು ಕನೆಕ್ಟ್ ಮಾಡಬೇಕಾಗುತ್ತೆ. ಪ್ರಸ್ತುತವಾಗಿ ಈ ಒಂದು ರೈಲ್ವೆಯಿಂದ ಆಗ್ತಾ ಇರುವಂಥ ಇನ್ಸಿಡೆಂಟನ್ನೇ ನೋಡೋದಾದರೆ ಸಾಕಷ್ಟು ರೀಸನ್ಸ್ಗಳಿರುತ್ತೆ. ಪ್ರಥಮ ಹಂತದಲ್ಲಿ ನೋಡೋದಾದರೆ ಕೆಲವೊಂದಿಷ್ಟು ಸರ್ತಿ ಸಿಗ್ನಲ್ಸ್ಗಳನ್ನು ಕ್ರಾಸ್ ಮಾಡೋದ್ರ ಮುಖಾಂತರ ಎರಡೂ ರೈಲ್ವೆಗಳು ಡಿಕ್ಕಿ ಹೊಡಿತಾ ಇರೋದನ್ನು ನೋಡ್ತಾ ಇದ್ದೀವಿ, ಅಥವಾ ಸ್ವಲ್ಪ ಟೈಮ್ ಮಿಸ್ಮ್ಯಾನೇಜ್ಮೆಂಟ್ ಆಗಿರುವಂಥ ಹಂತದಲ್ಲಿ. ಸೊ ಇವಾಗ ಕವಚ ಒಂದು ಪ್ರೊಟೆಕ್ಷನ್ ಸಿಸ್ಟಮನ್ನು ತರೋದ್ರ ಮುಖಾಂತರ, ಸರಿಯಾಗಿ ಒಂದು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮನ್ನು GPS ಅನ್ನು ಯೂಸ್ ಮಾಡೋದ್ರ ಮುಖಾಂತರ, ರೇಡಿಯೋ ಆ್ಯಂಟಿನಾಗಳನ್ನು ಯೂಸ್ ಮಾಡೋದ್ರ ಮುಖಾಂತರ, ಸೊ ಪರ್ಟಿಕ್ಯುಲರ್ಲಿ ಒಂದು GPS ಆಗಿರ್ಬೋದು ಅಥವಾ ಇಲ್ಲಿ ಒಂದು ಆಪರೇಷನ್ ಕಮ್ ಇಂಡಿಕೇಟರ್ ಪ್ಯಾನಲ್ಸ್ಗಳನ್ನು ಸಹ ಟ್ರೈನ್ಗಳಲ್ಲಿ ಸೆಟಪ್ ಮಾಡೋದ್ರ ಮುಖಾಂತರ ಒಂದು ವೇಳೆ ಸಿಗ್ನಲ್ಸ್ಗಳನ್ನು ಕ್ರಾಸ್ ಮಾಡಿರುವಂಥ ಹಂತದಲ್ಲಿ ಎರಡು ಟ್ರೈನ್ಗಳ ಮಧ್ಯೆ ಕೊಲಿಜನ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದನ್ನು ಪ್ರಿವೆಂಟ್ ಮಾಡ್ಲಿಕ್ಕಂತಾನೆ ಸರಿಯಾದಂಥ ಒಂದು ಟ್ರಾಫಿಕ್ ಕೊಲಿಜನ್ ಅವಾಯ್ಡೆನ್ಸ್ ಸಿಸ್ಟಮ್ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಸೊ ಹೆಡ್ ಆನ್ ಕೊಲಿಜನ್ಸ್ ಆಗೋದನ್ನು ಪ್ರಿವೆಂಟ್ ಮಾಡ್ಬೋದು. ರೇರ್ ಎಂಡ್ ಕೊಲಿಜನ್ಸ್ ಆಗ್ತಾ ಇರುತ್ತಲ್ಲ ಅದನ್ನು ಸಹ ಪ್ರಿವೆಂಟ್ ಮಾಡಲಿಕ್ಕೆ ಸಹಕಾರಿ ಆಗುವಂಥದ್ದು. ಸೊ ಇಲ್ಲಿ ನೋಡಿ, ರೇಡಿಯೋ ಫ್ರೀಕ್ವೆನ್ಸಿ ಕಮ್ಯುನಿಕೇಷನ್ ಮುಖಾಂತರ ಒಂದು ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡ್ಲಿಕ್ಕಂತಾನೆ ಸಿಸ್ಟಮ್ಸನ್ನು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಲೋಕೋ ಪೈಲಟ್ ಮೋಡ್ನ ಮುಖಾಂತರ ಪರ್ಟಿಕ್ಯುಲರ್ಲಿ ಯಾರು ಇಲ್ಲಂದ್ರೂ ಸಹ ಒಂದು ವೇಳೆ ಏನಾದರೂ ಮಿಸ್ ಕಮ್ಯುನಿಕೇಷನ್ ಆಗ್ತಾ ಇರುತ್ತೆ. ಸೊ ಈ ಒಂದು ಹಂತದಲ್ಲಿ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ, ಕವಚ ಅಂತಂದರೆ ಇದೊಂದು ಶೀಲ್ಡ್ ಅನ್ನುವಂಥ ಅರ್ಥವನ್ನು ಕೊಡುತ್ತೆ, ಪ್ರೊಟೆಕ್ಟಿವ್ ಶೀಲ್ಡ್ ಅನ್ನುವಂಥದ್ದಾಗಿ ನಾವು ನೋಡ್ಬೋದು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ. ಕವಚ ಅಂದರೆ ಏನು, ಇದರ ಇಂಪಾರ್ಟೆನ್ಸ್ ಏನಿದೆ ಅಂತ ಪ್ರಿಲಿಮ್ಸಲ್ಲಿ ನಾವು ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಸ್ಟ್ಯಾಂಡರ್ಡನ್ನು ಮೀಟ್ ಮಾಡೋದ್ರ ಮುಖಾಂತರ ಕವಚ ಅನ್ನುವಂಥ ಒಂದು ಆಸ್ಪೆಕ್ಟ್ ಇದೆಯಲ್ಲ, ಸೇಫ್ಟಿ ಇಂಟಿಗ್ರಿಟಿ ಲೆವೆಲನ್ನು ಮೀಟ್ ಮಾಡುತ್ತೆ. ಸೊ ಇದೊಂದು ಗ್ಲೋಬಲ್ ಲೆವೆಲಲ್ಲಿ ಆಗಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಅಂತಲೇ ಹೇಳ್ಬೋದು. ಇದರಿಂದ ಒಂದು ಸೇಫ್ಟಿ ಡಿಸೈನಲ್ಲಿ ನಾವು ಬದಲಾವಣೆಯನ್ನು ಮಾಡ್ತಾ ಇದ್ದೀವಿ ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಳೋದ್ರ ಮುಖಾಂತರ.
ಮುಖಾಂತರ. ಇವಾಗ ತಾನೇ ನಾವು ಅಬ್ಸರ್ವ್ ಮಾಡಿದ್ವಿ, ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಷನನ್ನು ಯುಟಿಲೈಸ್ ಮಾಡೋದ್ರ ಮುಖಾಂತರ ಅರ್ಥ ಮಾಡ್ಕೋಬೋದು. ಅಂದರೆ GPS ಸಿಸ್ಟಮನ್ನು ಸಹ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಲ್ಟ್ರಾ ಹೈ ರೇಡಿಯೋ ಫ್ರೀಕ್ವೆನ್ಸೀಸನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತ. ಸೊ ಕೀ ಕಾಂಪೋನೆಂಟ್ಸ್ಗಳು ಜನರಲಿ ಏನಂತಂದರೆ, ಒಂದು ಟ್ರಾಫಿಕಿಂಗನ್ನು ನಾವು ಹ್ಯಾಂಡಲ್ ಮಾಡಬೇಕಾಗತ್ತಲ್ವಾ. ಸೊ ಟ್ರಾಫಿಕಿಂಗನ್ನು ಹ್ಯಾಂಡಲ್ ಮಾಡೋದಾಗಲಿ, ಸ್ಟೇಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಇಕ್ವಿಪ್ಮೆಂಟ್ಸ್ಗಳನ್ನು ಹಾಕಬೇಕು. ಮಾಡರ್ನ್ ಲೆವೆಲಲ್ಲಿ ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಳಿಕ್ಕೆ ಬೇಕಾಗುವಂಥ ಒಂದು ಕಾಂಪೋನೆಂಟ್ಸ್ಗಳನ್ನು ಸ್ಟೇಷನ್ನಲ್ಲಿನೂ ಸಹ ತರುವಂಥದ್ದಾಗಿ ನಾವಿಲ್ಲಿ ಕೊಲಿಷನನ್ನು ಪ್ರಿವೆಂಟ್ ಮಾಡುವಂಥ ಹಂತದಲ್ಲಿ ಸರಿಯಾಗಿ ಒಂದು ರೆಡ್ ಸಿಗ್ನಲ್ಸನ್ನು ಪ್ರೊವೈಡ್ ಮಾಡಬೇಕು. ಇದರಿಂದ ಡ್ರೈವರ್ಸ್ಗಳು ಸಹ ಅಲರ್ಟ್ ಆಗಿಬಿಡ್ತಾರೆ. ಯಾವುದೇ ರೀತಿಯಾಗಿ ಕೊಲಿಷನ್ ಆಗದೆ ಇರುವಂತೆ ತಡೆಗಟ್ಟಲಿಕ್ಕೆ ಒಂದು ಆಟೋಮೆಟಿಕ್ ಸಿಸ್ಟಮನ್ನು ನಾವು ನೋಡ್ತಾ ಇದ್ದೀವಿ. ಸ್ಪೀಡನ್ನು ಕಂಟ್ರೋಲ್ ಮಾಡಲಿಕ್ಕೂ ಸಹ ಇದು ಸಹಕಾರಿ ಆಗ್ತಕ್ಕಂಥದ್ದು. ಸೊ ಕಂಟಿನ್ಯೂಸ್ಲಿ ಒಂದು ಅಪ್ಡೇಷನ್ ಸಿಕ್ಬಿಡುತ್ತೆ. ರಿಯಲ್ ಟೈಮ್ ಅಪ್ಡೇಟ್ಸ್ಗಳು ಯಾವ ರೀತಿಯಾಗಿರುತ್ತೆ, ಒಂದು ಮೂಮೆಂಟ್ ಯಾವ ರೀತಿಯಾಗಿರುತ್ತೆ ಟ್ರೈನ್ಗೆ ಸಂಬಂಧಪಟ್ಟಂತೆ, ಅಥವಾ ಡ್ರೈವರ್ಗೆ ಬೇಕಾಗಿರುವಂಥ ಒಂದು ಇನ್ಫಾರ್ಮೇಷನ್, ಅವೇರ್ನೆಸ್ ಎಲ್ಲವನ್ನೂ ಸಹ ಈ ಒಂದು ಸಿಸ್ಟಮ್ನ ಮುಖಾಂತರ ನಾವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇದರ ಸಿಗ್ನಿಫಿಕೆನ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ. GS ಪೇಪರ್ 3ನಲ್ಲಿ ಒಂದು ಇಂಡಿಯಾದ ಅಚೀವ್ಮೆಂಟ್ ಏನಿರುತ್ತೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇನ್ಫ್ರಾಸ್ಟ್ರಕ್ಚರ್ ಆಸ್ಪೆಕ್ಟ್ನ ಆಧಾರದ ಮೇಲೆ ನಾವು ಕನ್ಸಿಡರ್ ಮಾಡ್ಬೋದು. ಇದೊಂದು ಇಂಡಿಜಿನಸ್ ಇನೋವೇಷನ್ ಆಗಿದೆ. ಭಾರತವೇ ಇದನ್ನು ಡೆವಲಪ್ ಮಾಡ್ತಾ ಇರೋದ್ರಿಂದ ಒಂದು ಆತ್ಮನಿರ್ಭರ ಭಾರತಕ್ಕೆ ಆಸ್ಪೆಕ್ಟ್ನ ಆಧಾರದ ಮೇಲೆ, ಸೆಲ್ಫ್ ರಿಲಯಂಟ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. ಕಾಸ್ಟ್ ಎಫೆಕ್ಟಿವ್ನೆಸ್ ಅನ್ನು ಸಹ ತೋರಿಸುತ್ತೆ. ಬಿಕಾಸ್ ಭಾರತದಲ್ಲಿ ಡೆವಲಪ್ ಮಾಡ್ತಾ ಇರೋದ್ರಿಂದ ಒಂದು ಕಾಸ್ಟ್ ಎಫೆಕ್ಟಿವ್ನೆಸ್ ಅನ್ನು ಡೆಫಿನೆಟ್ಲಿ ತೋರಿಸಿರ್ತಾರೆ. ಒಂದು ಮಾಡರ್ನೈಸೇಷನ್ ಅನ್ನು ಮತ್ತು ಸೇಫ್ಟಿಯನ್ನು ಪ್ರೊವೈಡ್ ಮಾಡುತ್ತೆ. ಝೀರೋ ಆಕ್ಸಿಡೆಂಟ್ ಗೋಲನ್ನು ರೀಚ್ ಮಾಡೋದ್ರಲ್ಲಿ ಸಹಕಾರಿ ಆಗುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಸೊ ಕವಚ ಅಂದ್ರೇನು, ಇದಕ್ಕೆ ಇರುವಂಥ ಒಂದು ಇಂಪಾರ್ಟೆನ್ಸ್ ಏನಿದೆ, ಇದನ್ನು ಇಂಪ್ಲಿಮೆಂಟೇಷನ್ ಮಾಡುವಂಥದ್ದಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಅನ್ನುವಂಥ ಆಸ್ಪೆಕ್ಟ್ನ ಆಧಾರದ ಮೇಲೆ ಇವಾಗ ನ್ಯೂಸಲ್ಲಿದೆ ಅಂತ ನಾವು ಕನೆಕ್ಟ್ ಮಾಡ್ಕೋಬೋದು. ಮುಂದಿನದಾಗಿ, ಸೆಂಟರ್ಸ್ ಗ್ರೀನ್ ಪ್ಯಾನಲ್ ಗಿವ್ಸ್ ಇಟ್ಸ್ ನಾಡ್ ಟು ಸ್ಟೇಜ್ 2 ದುಲ್ಹಸ್ತಿ ಹೈಡಲ್ ಪವರ್ ಪ್ರಾಜೆಕ್ಟ್ ಇನ್ ಜಮ್ಮು ಕಾಶ್ಮೀರ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿಯಲ್ಲಿ ಪರ್ಟಿಕ್ಯುಲರ್ ಜಿಯೋಗ್ರಫಿ ಆಸ್ಪೆಕ್ಟ್ ಆಗಿರ್ಬೋದು. GS ಪೇಪರ್ 3 ಅಂತ ಬಂದಾಗ ಎನರ್ಜಿ ಸೆಕ್ಟರ್ ಆಸ್ಪೆಕ್ಟಲ್ಲೂ ಸಹ ಸಹಕಾರಿ ಆಗುತ್ತೆ ಅಂತಲೇ ಗಮನಿಸ್ಬೋದು. ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇಶ್ಯೂ ಅಂತಲೇ ಹೇಳ್ಬೋದು. ಜಮ್ಮು ಕಾಶ್ಮೀರದಲ್ಲಿರುವಂಥ ಹೈಡಲ್ ಪವರ್ ಪ್ರಾಜೆಕ್ಟ್ ಸ್ಟೇಜ್ 2 ದುಲ್ಹಸ್ತಿ, ಇದು ಎಕ್ಸಾಕ್ಟ್ಲಿ ಯಾವ ರಿವರ್ ಮೇಲೆ ಇದೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಚೀನಾಬ್ ರಿವರ್ ಮೇಲೆ ಇರೋದನ್ನು ನಾವು ಗಮನಿಸ್ಬೋದು. ಇದರೊಂದಿಗೆ ಎಕ್ಸಾಕ್ಟ್ ಲೊಕೇಶನ್ ಅಂತಂದರೆ ಕಿಶ್ತವರ್ ಏರಿಯಾ ನಡಿಯಲ್ಲಿ, ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಕಿಶ್ತವರ್ ಏರಿಯಾ. ಇದರ ಮುಖಾಂತರ 260 ಮೆಗಾ ವೋಲ್ಟೇಜ್ ಅಷ್ಟು ಎನರ್ಜಿಯನ್ನು ಜನರೇಟ್ ನಾವು ಮಾಡ್ಬೋದು. ಜೊತೆಗೆ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ನಡಿನಲ್ಲಿ ಎಕ್ಸ್ಪರ್ಟ್ ಅಪ್ರೈಸಲ್ ಕಮಿಟಿಯ ರೆಕಮೆಂಡೇಶನ್ ಅನ್ನು ಸಹ ಕಾಣಬಹುದು. ಎಸ್ ಅನ್ನೋದಾಗಿ ಹೇಳಲಾಗಿದೆ. ಸೊ ಈ ಒಂದು ಹಂತದಲ್ಲಿ ಪ್ರಾಜೆಕ್ಟ್ ಇವಾಗ ಇಂಟೆನ್ಸಿಫೈ ಆಗ್ತಾ ಇದೆ, ಎಕ್ಸ್ಟೆನ್ಷನ್ ಅನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಜನರಲಿ ಈ ಒಂದು ದುಲ್ಹಸ್ತಿ ಸ್ಟೇಜ್ 1 ಏನಿದೆ ಅಲ್ಲ, ಇದು 390 ಮೆಗಾ ವೋಲ್ಟೇಜ್ ಅಷ್ಟು ಎನರ್ಜಿ ಕೆಪಾಸಿಟಿಯನ್ನು ಹೊಂದಿರುವಂಥದ್ದು. 2007ರಿಂದ ಆಪರೇಷನಲ್ ಇರೋದಾಗಿ ನಾವು ಗಮನಿಸ್ತಾ ಇದ್ದೀವಿ. ಇದನ್ನು ಮತ್ತೆ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದಾರೆ. ಸ್ಟೇಜ್ 2 ನಡಿಯಲ್ಲಿ 260 ಮೆಗಾ ವೋಲ್ಟೇಜ್ ಅಷ್ಟು ಕೆಪಾಸಿಟಿಯನ್ನು ಹೊಂದಬೇಕು ಅನ್ನುವಂಥ ಒಂದು ಡಿಸ್ಕಷನ್ ಅನ್ನು ಕಾಣಬಹುದು. ಈ ಒಂದು ಹೈಡಲ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಅಪ್ರೂವಲನ್ನು ಇವಾಗ ಕೊಡಲಿಕ್ಕೆ ಕಾರಣ ಏನಿರಬಹುದು ಅಂದರೆ, 2025ರಲ್ಲಿ ಆಗಿರುವಂಥ ಒಂದು ಪಹಲ್ಗಾಮ್ ಟೆರರ್ ಅಟ್ಯಾಕ್. ಇದರಿಂದ ಭಾರತ ಇಂಡಸ್ ವಾಟರ್ ಟ್ರೀಟಿಯನ್ನು ಸಸ್ಪೆಂಡ್ ಮಾಡಿದ್ದಾಗಿದೆ. ಸೊ ಇದರಿಂದ ನಾವು ಚೀನಾಬ್ ಮೇಲೂ ಸಹ ಪ್ರಾಜೆಕ್ಟನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಸೊ ಇಂಡಸ್ ವಾಟರ್ ಟ್ರೀಟಿ ನಡಿಯಲ್ಲಿ ಪಾಕಿಸ್ತಾನ್ ಹಾಗೂ ಇಂಡಿಯಾದ ಮಧ್ಯೆ ರಿವರ್ ಡಿವೈಡ್ ಆಗಿದೆ ಅಲ್ಲ, ಆ ರಿವರ್ಗಳ ನೇಮನ್ನು ಕಮೆಂಟ್ ಸೆಕ್ಷನ್ಲಿ ಮೆನ್ಷನ್ ಮಾಡಿ. ಇದು ನಮಗೆ ಸ್ಟ್ರಾಟಜಿಕಲಿ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಎನರ್ಜಿ ಸೆಕ್ಯೂರಿಟಿಯನ್ನು ಇದು ನಮಗೆ ಪ್ರೊವೈಡ್ ಮಾಡುತ್ತೆ. ಭಾರತದ ಒಂದು ಸ್ಟ್ರಾಟಜಿಕ್ ಲಿವರೇಜ್ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳ್ಬೋದು. ರಿನ್ಯೂಯಬಲ್ ಎನರ್ಜಿಗೆ ಸಂಬಂಧಪಟ್ಟಂಥ ಕೆಪಾಸಿಟಿನೂ ಸಹ ಜಾಸ್ತಿ ಆಗುತ್ತೆ. ಫಾಸಿಲ್ ಫ್ಯೂಯಲ್ಸ್ ಮೇಲೆ ಇರ್ತಕ್ಕಂಥ ಒಂದು ಡಿಪೆಂಡೆನ್ಸಿ ಕಡಿಮೆ ಆಗೋದನ್ನು ನಾವು ನೋಡ್ತಾ ಇದ್ವಿ. ಸೊ ಇದರಿಂದ ನಮ್ಮ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು, ಬಾರ್ಡರ್ ರೀಜನ್ ನಡಿನಲ್ಲೂ ಒಂದು ಸೆಕ್ಯೂರಿಟಿಯನ್ನು ತರಲಿಕ್ಕೆ ಸಹಕಾರಿ ಆಗುತ್ತೆ ಅಂತಲೇ ಗಮನಿಸ್ಬೋದು. ಈ ಒಂದು ಪ್ರಾಜೆಕ್ಟನ್ನು ನಾವು ನೋಡಿದ್ದೆ ಆದರೆ, ನ್ಯಾಚುರಲ್ ಲೆವೆಲಲ್ಲಿ ಫ್ಲೋ ಆಗ್ತಾ ಇರ್ತಕ್ಕಂಥ ಒಂದು ಚೀನಾಬ್ ರಿವರ್ನ ಡೈವರ್ಷನ್ ಮಾಡ್ತಾ ಇದ್ದೀವಿ. ಡ್ಯಾಮ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡೋದ್ರ ಮುಖಾಂತರ ಒಂದು ಫ್ಲೋನಲ್ಲಿ ಡೈವರ್ಷನ್ ತಗೋತೀವಿ. ಅಗೇನ್ ವಾಪಸ್ ಆ ಒಂದು ನ್ಯಾಚುರಲ್ ಫ್ಲೋನೊಂದಿಗೆ ಚೀನಾಬ್ ರಿವರ್ ಡೈವರ್ಷನ್ ಆಗುವಂತಹ ನಿಟ್ಟಿನಲ್ಲಿ ಪ್ರಾಜೆಕ್ಟನ್ನು ಸೆಟಪ್ ಮಾಡಿದ್ದೀವಿ. ಸೊ ಚೀನಾಬ್ ರಿವರ್ ಏನಿದೆಯಲ್ಲ, ಇದು ಪರ್ಟಿಕ್ಯುಲರ್ಲಿ ಒಂದು ಡೀಪ್ ಗಾರ್ಜಸ್ ಅನ್ನು ಮಾಡುತ್ತೆ ಕಿಶ್ತವಾರ್ ರೀಜನ್ ನಡಿನಲ್ಲಿ. ಸೊ ಆ ಒಂದು ಹಂತದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಪರ್ಟಿಕ್ಯುಲರ್ಲಿ ಒಂದು ಲೋ ಹೈಟ್ ಡೈವರ್ಷನ್ ಡ್ಯಾಮ್ಗಳನ್ನು ಸೆಟಪ್ ಮಾಡೋದ್ರ ಮುಖಾಂತರ ನಾವು ಯಾವುದೇ ರೀತಿಯಾಗಿ ವಾಟರ್ ಸ್ಟೋರೇಜ್ಗೆ ಸಂಬಂಧಪಟ್ಟಂಥ ಪರ್ಪಸನ್ನು ನೋಡ್ತಾ ಇಲ್ಲ. ಇಲ್ಲ ಹೈಡಲ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ನೋಡ್ಬೋದು. ಟರ್ಬೈನ್ಸ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡಲಾಗುತ್ತೆ. ಡ್ಯಾಮ್ಗೆ ರೀಚ್ ಆಗುತ್ತೆ ವಾಟರ್. ಅದಾದಮೇಲೆ ಮತ್ತೆ ಚೀನಾಬ್ ರಿವರ್ ಡೌನ್ ಸ್ಟ್ರೀಮ್ ಏನಿರುತ್ತಲ್ಲ, ರೀಜಾಯಿನ್ ಆಗ್ತಾ ಇರುವಂಥ ಒಂದು ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೀವಿ. ಸೊ ಯಾವುದೇ ರೀತಿಯಾಗಿ ವಾಟರನ್ನು ನಾವಿಲ್ಲಿ ಕನ್ಸ್ಯೂಮ್ ಮಾಡ್ತಾ ಇಲ್ಲ ಅಥವಾ ವಾಟರನ್ನ ವೇಸ್ಟು ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಟ್ರೀಟಿ ಜನರಲಿ ಒಂದು ಮಿನಿಮಲ್ ಸ್ಟೋರೇಜ್ಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡುವಂಥದ್ದು. ಇಂಡಸ್ ವಾಟರ್ ಟ್ರೀಟಿ ಅಂತ ಬಂದಾಗ ಅಲೋ ಮಾಡ್ತಾ ಇರಲಿಲ್ಲ, ಬಟ್ ಇವಾಗ ಪ್ರಸ್ತುತವಾಗಿ ಅಲೋ ಮಾಡಲಾಗುತ್ತೆ ಅನ್ನೋದನ್ನು ಗಮನಿಸ್ಬೋದು. ಇಂಡಿಯಾ ಇದರಿಂದ ಒಂದು ಎನರ್ಜಿ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡಲಾಗುತ್ತೆ. ಈವನ್ ಆಕ್ಟಿವ್ ರೀಜನ್ ಆಗಿದೆಯಲ್ಲ, ಈ ಒಂದು ಹಿಮಾಲಯನ್ ರೀಜನ್ ಅಡಿಯಲ್ಲಿ ಒಂದು ಪ್ರಾಪರ್ ಆಗಿ ಟನಲನ್ನು ಫಿಕ್ಸ್ ಮಾಡೋದ್ರ ಮುಖಾಂತರ ನಾವು ಇದರಿಂದ
ಇದರಿಂದ ಬೆನಿಫಿಟನ್ನು ಪಡೆದುಕೊಳ್ತಾ ಇದ್ದೀವಿ ಅಂತ ಗಮನ ಹರಿಸ್ಬೋದು. ಇಂಪಾರ್ಟೆಂಟ್ಲಿ ಒಂದು ಲೊಕೇಶನ್ ಯಾವ ರೀತಿ ಆಗಿದೆ, ಯಾವ ರಿವರ್ ಮೇಲಿದೆ, ಇದರಿಂದ ಭಾರತಕ್ಕೆ ಯಾವ ರೀತಿ ಅಂತ ಬೆನಿಫಿಟ್ ಆಗುತ್ತೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದಿನದಾಗಿ ಈವನ್ ಲೋ ಆಲ್ಕೋಹಾಲ್ ಇಂಟೇಕ್ ರೇಸಸ್ ಓರಲ್ ಕ್ಯಾನ್ಸರ್ ರಿಸ್ಕ್ ಇನ್ ಇಂಡಿಯನ್ ಮೆನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಹೆಲ್ತ್ ಆ್ಯಂಡ್ ಅವೇರ್ನೆಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಪ್ರಸ್ತುತವಾಗಿ ಒಂದು ಸ್ಟಡಿಯನ್ನು ಮಾಡಲಾಗಿದೆ. PMJ ಗ್ಲೋಬಲ್ ಹೆಲ್ತ್ನ ಒಂದು ರಿಸರ್ಚ್ನ ಆಧಾರದ ಮೇಲೆ ಈವನ್ ಸ್ಮಾಲ್ ಅಮೌಂಟ್ ಆಫ್ ಆಲ್ಕೋಹಾಲ್ ಕನ್ಸಂಪ್ಷನ್ನ ಮುಖಾಂತರ ನಾವು ಕ್ಯಾನ್ಸರನ್ನು ಕಾಣ್ಬೋದು. ಕ್ಯಾನ್ಸರ್ ಅಂತಂದರೆ ಪರ್ಟಿಕ್ಯುಲರ್ಲಿ ಒಂದು ಸೆಲ್ ಗ್ರೋತ್ ಏನಿರುತ್ತಲ್ಲ ಅದು ಅನ್ಲಿಮಿಟೇಷನನ್ನು ತೋರಿಸುತ್ತೆ. ಲಿಮಿಟೆಡ್ ಆಗಿರ್ತಕ್ಕಂತಹ ಮಲ್ಟಿಪ್ಲಿಕೇಶನ್ ಆಗ್ತಾ ಇಲ್ಲ, ಅನ್ಲಿಮಿಟೆಡ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ಕ್ಯಾನ್ಸರು ಇವಾಗ ಫೇಟಲ್ ಕಂಡೀಷನನ್ನು ತೋರಿಸುತ್ತೆ. ಸಾಕಷ್ಟು ರೀಸನ್ಸ್ಗಳ ಮುಖಾಂತರ ಕ್ಯಾನ್ಸರ್ ಬರುತ್ತೆ, ಒಂದೇ ರೀಸನ್ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಈ ಒಂದು ಹಂತದಲ್ಲಿ ಆಲ್ಕೋಹಾಲ್ ಕನ್ಸಂಪ್ಷನ್ನ ಮುಖಾಂತರ ಓರಲ್ ಕ್ಯಾನ್ಸರ್ ರಿಲೇಟೆಡ್ ಇರುವಂತೆ ಫೋಕಸನ್ನು ಮಾಡ್ತಾ ಇದ್ದಾರೆ. ಓರಲ್ ಕ್ಯಾನ್ಸರ್ ಅಂತ ಬಂದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಪರ್ಟಿಕ್ಯುಲರ್ಲಿ ಒಂದು ಬಕ್ಕಲ್ ಮ್ಯೂಕೋಸಾ ಅಂತ ಏನಿದೆ, ಈ ಒಂದು ಬಕ್ಕಲ್ ಮ್ಯೂಕೋಸಾ ಏರಿಯಾದಡಿಯಲ್ಲಿ ಪರ್ಟಿಕ್ಯುಲರ್ಲಿ ಕ್ಯಾನ್ಸರ್ ಆಗ್ತಾ ಇರೋದನ್ನು ರಿಸರ್ಚ್ ನಡಿಯಲ್ಲಿ ಗಮನ ಹರಿಸ್ಬೋದು. ಆಲ್ಕೋಹಾಲ್ ಕನ್ಸಂಪ್ಷನ್ ಈಸ್ ವೆರಿ ಡೇಂಜರಸ್ ಅಂತಲೇ ಇಲ್ಲಿ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ನಿಯರ್ಲಿ 68% ಅಷ್ಟು ಹೈಯರ್ ರಿಸ್ಕನ್ನು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಕ್ಕಂಥ ವ್ಯಕ್ತಿಗೆ ಬಕಲ್ ಮ್ಯೂಕೋಸಾ ಕ್ಯಾನ್ಸರ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಲೆಸ್ ದೆನ್ 9 ಗ್ರಾಮ್ ಪರ್ ಡೇ ಯೂಸ್ ಮಾಡಿದ್ರೂ ಸಹ, ಸೊ 9 ಗ್ರಾಮ್ ಇದು ತುಂಬ ಕಡಿಮೆ ಇದ್ರೂ, ಅಂದರೆ ಇಷ್ಟರ ಮಟ್ಟಿಗೆ ಆಲ್ಕೋಹಾಲ್ ಡ್ರಿಂಕಿಂಗ್ ಮಾಡಿದ್ರೂ ಸಹ ರಿಸ್ಕ್ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಅವರು ಟೊಬ್ಯಾಕೋನ್ನು ಕನ್ಸಂಪ್ಷನ್ ಮಾಡಿದರೆ ಅದಕ್ಕೂ ಸಹ ಲಿಂಕ್ ಮಾಡೋದ್ರ ಮುಖಾಂತರ ಸ್ಟ್ರಾಂಗ್ ಆಗಿ ಕ್ಯಾನ್ಸರ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಆಲ್ಕೋಹಾಲ್ ಪ್ಲಸ್ ಚೀವಿಂಗ್ ಟೊಬ್ಯಾಕೊ ಎರಡೂ ಸಹ ಹೈಯರ್ ರಿಸ್ಕನ್ನು ಕ್ರಿಯೇಟ್ ಮಾಡುವಂಥದ್ದಾಗಿ ಈ ಒಂದು ರಿಸರ್ಚ್ ನಮಗೆ ಹೇಳ್ತಾ ಇದೆ. ಬಕ್ಕಲ್ ಮ್ಯೂಕೋಸಾ ಕ್ಯಾನ್ಸರ್ ರಿಲೇಟೆಡ್ ಇರುವಂತೆ ನೋಡೋದಾದರೆ ಭಾರತದಲ್ಲಿ ಒಂದು ಓರಲ್ ಕ್ಯಾನ್ಸರ್ ತುಂಬ ಕಾಮನ್ ಆಗಿದೆ. ಓಕೆ, ಸೊ ಅದರಲ್ಲೂ ನಿಯರ್ಲಿ 43% ಅಷ್ಟು ಕ್ಯಾನ್ಸರ್ ಆಗ್ತಾ ಇರುವಂಥ ಒಂದು ಕಾಸಸನ್ನು ನೋಡ್ಬೋದು. ಲಾಂಗ್ ಟರ್ಮ್ ಹೆಲ್ತ್ ಬರ್ಡನನ್ನು ಇದು ಕ್ರಿಯೇಟ್ ಮಾಡುತ್ತಲ್ಲ, ಹಾಗಾಗಿ ಒಂದು ಅವೇರ್ನೆಸ್ಸನ್ನು ತರಬೇಕಾಗುತ್ತೆ. ಅದರಲ್ಲೂ ಈ ಒಂದು ಆಲ್ಕೋಹಾಲ್ ಟೊಬ್ಯಾಕೊ ಕಂಟ್ರೋಲ್ ಪಾಲಿಸೀಸನ್ನು ಇಂಟಿಗ್ರೇಟ್ ಮಾಡಬೇಕು ಪ್ರಸ್ತುತವಾಗಿ. ಜೊತೆಗೆ ಒಂದು ಲೋಕಲ್ ಬ್ರೀವ್ಡ್ ಲಿಕ್ಕರ್ಸ್ ಇರ್ತಾರಲ್ಲ, ಅಂದರೆ ಲೋಕಲ್ ಲೆವೆಲಲ್ಲಿ ಸೆಲ್ ಮಾಡ್ತಕ್ಕಂಥದ್ದು ಅಥವಾ ಡೆವಲಪ್ ಮಾಡ್ತಕ್ಕಂಥ ಲಿಕ್ಕರ್ಸ್ಗಳಿರ್ತಾರೆ, ಅದರಿಂದ ಇಂಪ್ಯಾಕ್ಟ್ ಆಗುತ್ತೆ ಹೆಲ್ತ್ ಮೇಲೆ. ಅದಕ್ಕೆ ಸಂಬಂಧಿಸಿದ ಒಂದು ರೆಗ್ಯುಲೇಷನ್ಸನ್ನು ತರಬೇಕು. ಒಂದು ಆಲ್ಕೋಹಾಲ್ ಟೊಬ್ಯಾಕೊ ಸಂಬಂಧಪಟ್ಟಂಥ ಒಂದು ಕೊಲ್ಯಾಬರೇಷನ್ ಪಾಲಿಸಿಯನ್ನು ತರಬೇಕು ಅನ್ನೋಂಥದ್ದಾಗಿ ನ್ಯಾಷನಲ್ ಲೆವೆಲಲ್ಲಿ ಒಂದು ಕಂಟ್ರೋಲ್ ಪ್ರೋಗ್ರಾಮ್ ಇದೆಯಲ್ಲ, ನ್ಯಾಷನಲ್ ಟೊಬ್ಯಾಕೊ ಕಂಟ್ರೋಲ್ ಪ್ರೋಗ್ರಾಮ್ ಆಗಿರ್ಬೋದು, ಅಥವಾ ಕ್ಯಾನ್ಸರ್ ಪ್ರಿವೆನ್ಷನ್ಗೆ ಸಂಬಂಧಪಟ್ಟಂತೆ ಕ್ಯಾನ್ಸರ್ ಪ್ರಿವೆನ್ಷನ್ ಸ್ಕ್ರೀನಿಂಗ್ ಇನಿಷಿಯೇಟಿವ್, ಇವುಗಳೆಲ್ಲವನ್ನು ಇಂಪ್ಲಿಮೆಂಟೇಷನ್ ಮಾಡುವಂಥ ಸಂದರ್ಭದಲ್ಲಿ ಸ್ಟ್ರಾಂಗ್ ಆಗಿ ಮಾಡಬೇಕು ಅಂತ. ಯಾರೇ ಒಂದು ಇನ್ಫಾರ್ಮಲ್ ಆಗಿ ಆಲ್ಕೋಹಾಲ್ ಸೆಕ್ಟರ್ ನಡಿನಲ್ಲಿ ಡೆವಲಪ್ ಮಾಡ್ತೀನಿ ಅಂತಂದರೆ ಅವರಿಗೆ ಸರಿಯಾದಂಥ ಒಂದು ಲೈಸೆನ್ಸಿಂಗ್ ಕೊಡಬೇಕು, ಕ್ವಾಲಿಟಿ ಕಂಟ್ರೋಲನ್ನು ತರುವಂಥದ್ದು ಇಂಪಾರ್ಟೆಂಟ್. ಬಿಕಾಸ್ ಇಲ್ಲಿ ನೋಡಿ, ಕ್ಯಾನ್ಸರ್ ಇಶ್ಯೂನೇ ಕ್ರಿಯೇಟ್ ಆಗ್ತಾ ಇದೆ ಅಂತಂದರೆ ಸಾಕಷ್ಟು ಜನ ಇವತ್ತು ಆಲ್ಕೋಹಾಲ್ ಕನ್ಸಂಪ್ಷನನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಾಲಿಟಿ ಇಮೇಜಸನ್ನು ತೆಗೆದುಕೊಳ್ಬೇಕು ಹಾಗೂ ಅವೇರ್ನೆಸ್ಸನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ರಿಸರ್ಚ್ ನಮಗೆ ಸಹಕಾರಿ ಆಗುತ್ತೆ. ಸೊ ಜನರಲಿ ಈ ಒಂದು ಗ್ಲೋಬಲ್ ಹೆಲ್ತ್ ರಿಪೋರ್ಟ್ ಏನೈತಲ್ಲ, ಇದರ ಆಧಾರದ ಮೇಲೆ ನೀವೇನಾದರೂ ಆನ್ಸರ್ ಬರೆಯುವಾಗ ಯುಟಿಲೈಸ್ ಮಾಡ್ಕೋಬೋದು. ಪ್ರಸ್ತುತವಾಗಿ ಒಂದು ಕ್ಯಾನ್ಸರ್ ರಿಲೇಟೆಡ್ ಇರುವಂತೆ ಅದರಲ್ಲೂ ಬಕಲ್ ಮ್ಯೂಕೋಸಾ ಕ್ಯಾನ್ಸರ್ನ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು ಆಲ್ಕೋಹಾಲ್ ಕನ್ಸಂಪ್ಷನ್ ಆ್ಯಂಡ್ ಟೊಬ್ಯಾಕೊ ಅನ್ನುವಂಥ ಒಂದು ಕ್ಲಾರಿಟಿ ನಾವಿಲ್ಲಿ ಗಮನ ಹರಿಸಬೇಕಾಗುತ್ತೆ. ಇನ್ನು ಮುಂದಿನದಾಗಿ ವಾರ್ಮಿಂಗ್ ಡ್ರೈವಿಂಗ್ ಬಟರ್ಫ್ಲೈಸ್ ಆ್ಯಂಡ್ ದೇರ್ ಪ್ಲಾಂಟ್ಸ್ ಅಪಾರ್ಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಹಾಗೂ ಕ್ಲೈಮೇಟ್ ಚೇಂಜ್ನಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿರುವಂಥ ಒಂದು ಇಶ್ಯೂ ಏನಿದೆ ಅಥವಾ ಕ್ಲೈಮೇಟ್ ವಾರ್ಮಿಂಗ್ನಿಂದಾಗಿ ಆಗ್ತಾ ಇರುವಂಥ ಒಂದು ಇಂಪ್ಯಾಕ್ಟನ್ನು ನೋಡ್ತಾ ಇದ್ದೀವಿ. ಬಟರ್ಫ್ಲೈಸ್ಗಳು ಇವಾಗ ಅಪ್ ಹಿಲ್ ಏರಿಯಾದಲ್ಲಿ ರಿಲೀಫಲ್ಲಿ ಇರ್ತಾ ಇರುವಂಥನ್ನು ನೋಡ್ತಾ ಇದ್ವಿ. ಬಿಕಾಸ್ ಆಫ್ ಕ್ಲೈಮೇಟ್ ವಾರ್ಮಿಂಗ್ ಕೂಲರ್ ಎಲಿವೇಷನ್ಸ್ಗೆ ಹೋಗ್ತಾ ಇರುವಂಥದ್ದು, ಕೂಲರ್ ಎಲಿವೇಷನ್ಗೆ ಹೋಗ್ತಾ ಇದೆ. ಇದರಿಂದ ಪ್ಲಾಂಟ್ಸ್ಗೂ ಸಹ ತೊಂದರೆ ಆಗ್ತಾ ಇದೆ, ಕೆಳಗಡೆ ಇರುವಂತಹ ಪ್ಲಾಂಟ್ಸ್ಗೂ ತೊಂದರೆ ಆಗ್ತಾ ಇದೆ, ಬಟರ್ಫ್ಲೈಸ್ಗಳಿಗೂ ಸಹ ತೊಂದರೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಯಾಕಂತಂದರೆ ಬಟರ್ಫ್ಲೈಸ್ಗಳು ಇವತ್ತು ಪಾಲಿನೇಷನ್ ಮಾಡಲಿಕ್ಕೆ ಸಹಕಾರಿ ಆಗ್ತಾ ಇರೋದನ್ನು ನೋಡ್ಬೋದು. ಈ ಒಂದು ಫುಡ್ ಸಿಸ್ಟಮ್ ನಡಿಯಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಇದೆ. ಪಾಲಿನೇಷನ್ ಆಗಿಲ್ಲ ಅಂತಂದರೂ ಪ್ಲಾಂಟ್ಗಳ ಒಂದು ಗ್ರೋತನ್ನು ನಾವು ಆಗೋದಿಲ್ಲ. ಈವನ್ ಬಟರ್ಫ್ಲೈಸ್ಗಳು ಸಹ ಸ್ಪೆಸಿಫಿಕ್ ಆಗಿರುವಂಥ ಪ್ಲಾಂಟ್ಸನ್ನೇ ಚೂಸ್ ಮಾಡುತ್ತೆ. ಅವುಗಳ ಒಂದು ಸರ್ವೈವಲ್ಗೂ ಸಹ ಥ್ರೆಟ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಕೂಲರ್ ಎಲಿವೇಷನ್ ಹೋದ್ರೂ ಸಹ ಸರ್ವೈವ್ ಆಗದೆ ಇರುವಂಥ ಒಂದು ಸಾಧ್ಯತೆ ಇರುತ್ತೆ ಅಂತಲೇ ಹೇಳ್ಬೋದು. ಬಟರ್ಫ್ಲೈಸ್ಗಳು ಇವತ್ತು ಗುಡ್ ಪಾಲಿನೇಟರ್ ಆಗಿ ಆ್ಯಕ್ಟ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದರಿಂದ ಇವುಗಳನ್ನು ಒಂದು ಇಂಡಿಕೇಟರ್ ಸ್ಪೀಷೀಸ್ ಆಗಿಯೂ ಸಹ ಕರಿಬೋದು. ಯಾಕೆಂದರೆ ಒಂದು ಎಕೋಸಿಸ್ಟಮಲ್ಲಿರುವಂಥ ಹೆಲ್ತನ್ನು ಮೇಂಟೈನ್ ಮಾಡೋದರಲ್ಲಿ ಒಂದು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾವೆ. ಬಟರ್ಫ್ಲೈಸ್ಗಳ ಪಾಪ್ಯುಲೇಷನ್ ಕಡಿಮೆ ಆದರೆ ಪಾಲಿನೇಷನ್ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಇಲ್ಲಿ ಮಿಸ್ ಮ್ಯಾಚ್ ಆಗ್ತಾ ಇದೆ, ಹಾಗಾಗಿ ಒಂದು ಸ್ಪೇಷಿಯಲ್ ಮಿಸ್ ಮ್ಯಾಚ್ ಆಗ್ತಾ ಇರೋದನ್ನು ಗಮನ ಹರಿಸುವಂಥದ್ದು. ಸೊ ಇದೊಂದು ಇಂಡಿಕೇಟರ್ ಸ್ಪೀಷೀಸ್ ಆಗಿದೆ. ಇದರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥ ಒಂದು ಸ್ಟಡಿಯನ್ನು ನಾವಿಲ್ಲಿ ನೋಡ್ಬೋದು. ಇದಕ್ಕೆಲ್ಲ ಕಾರಣ ಏನಾಗ್ತಾ ಇದೆ ಅಂದರೆ ಕ್ಲೈಮೇಟ್ ಚೇಂಜ್. ಸೊ ಕ್ಲೈಮೇಟ್ಗೆ ಸಂಬಂಧಪಟ್ಟಂಥ ಒಂದು ಇಂಪ್ಯಾಕ್ಟನ್ನು ನಾವು ನೋಡ್ಬೋದು. ಕ್ಲೈಮೇಟ್ ಡ್ರಿವನ್ ರೇಂಜ್ ಶಿಫ್ಟ್ ಅಂತಲೇ ಹೇಳ್ಬೋದು. ಅಥವಾ ಈ ಒಂದು ಸ್ಪೇಷಿಯಲ್ ಮಿಸ್ ಮ್ಯಾಚ್ ಆಗಲಿಕ್ಕೆ ಕಾರಣಗಳು ಏನಿದೆ, ಸ್ಪೀಷೀಸಲ್ಲಿ ಯಾವ ರೀತಿಯಾದಂಥ ಬದಲಾವಣೆ ಆಗ್ತಾ ಇದೆ, ಡಿಪೆಂಡೆಂಟ್ ಸ್ಪೀಷೀಸ್ ಮಧ್ಯೆ ಈ ಒಂದು ಕ್ಲೈಮೇಟ್ ಚೇಂಜ್ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟನ್ನು ಮಾಡ್ತಾ ಇದೆ, ಎಕೋಸಿಸ್ಟಮನ್ನು ಕೊಲ್ಯಾಪ್ಸ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ
ನೋಡಬೇಕಾಗುತ್ತೆ. ಸೊ ಇಲ್ಲಿ ನಿಮಗೊಂದು ಸಿಂಪಲ್ ಕ್ವಶನನ್ನು ಕೇಳುವಂಥದ್ದಾದರೆ ಫುಡ್ ಚೈನ್ ಅಂದರೆ ಏನು, ಫುಡ್ ಚೈನ್ಗೆ ಸಂಬಂಧಪಟ್ಟಂಥ ಒಂದು ಡೆಫಿನೇಷನನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.